ಹಾಯ್ ಫ್ರೆಂಡ್ಸ್, ಲ್ಯಾಂಡ್ಲಾರ್ಡ್ ಇದು ರೀಸೆಂಟಾಗಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ದುನಿಯಾ ವಿಜಯ್ ಆ್ಯಂಡ್ ರಚಿತಾರಾಮ್. ಒಂದು ಊರು, ಆ ಊರಲ್ಲಿ ಮೇಲ್ಜಾತಿ ಕೆಳಜಾತಿ ಅನ್ನೋ ಭೇದ ಭಾವ ನಡೀತಾ ಇರುತ್ತೆ. ಆ ಊರಲ್ಲಿ ಒಂದು ಜಮೀನ್ದಾರ್ ಫ್ಯಾಮಿಲಿ ಇರುತ್ತೆ. ಮತ್ತು ಆ ಫ್ಯಾಮಿಲಿಯವರು ಆ ಊರಿನ ರೈತರ ಹತ್ರ ಮೋಸ ಮಾಡಿ ಎಲ್ಲ ಜಮೀನನ್ನು ಮತ್ತು ಅವ್ರ ಹತ್ರ ಇರೋ ಆಸ್ತಿನೆಲ್ಲ ಕಿತ್ಕೊಂಡಿರ್ತಾರೆ. ಮತ್ತು ಆ ಒಂದು ರೈತರನ್ನ ಬಲವಂತ ಮಾಡಿ ಜೀತ ಮಾಡಿಸ್ಕೊತಾ ಇರ್ತಾರೆ. ಆಮೇಲೆ ಅವ್ರಿಗೆ ಕೊಡಬೇಕಾಗಿರುವಂಥ ಜಮೀನಾಗಲಿ ಅಥವಾ ಅವ್ರಿಗೆ ಹೋಗ್ಬೇಕಾಗಿರುವಂಥ ದುಡ್ಡಾಗಲಿ ಕೊಡದೇನೆ ಸತಾಯಿಸ್ತಾ ಇರ್ತಾರೆ. ಆ ರೈತರಲ್ಲಿ ಒಬ್ಬ ಕೊಡಲಿ ರಾಚಯ್ಯ, ಮತ್ತು ಆ ರೋಲ್ ಮಾಡಿರೋದು ದುನಿಯಾ ವಿಜಯ್. ರಾಚಯ್ಯನ ಹೆಂಡತಿ ರೋಲ್ ಮಾಡಿರೋದು ರಚಿತಾರಾಮ್, ಮತ್ತು ರಾಚಯ್ಯನ ಮಗಳು ರೋಲ್ ಮಾಡಿರೋದು ದುನಿಯಾ ವಿಜಯ್ ಮಗಳು ರಿತಾನ್ಯಾ. ಇನ್ನು ವಿಲನ್ ಬಗ್ಗೆ ಹೇಳಬೇಕು ಅಂದರೆ, ಅವರಿನ ಜಮೀನ್ದಾರ್ ಫ್ಯಾಮಿಲಿಯಲ್ಲಿ ಮೇನ್ ಮೆಂಬರೇನೆ ರಾಜ್ ಬಿ ಶೆಟ್ಟಿ, ಮತ್ತು ರಾಜ್ ಬಿ ಶೆಟ್ಟಿ ತಮ್ಮನ ಪಾತ್ರ ಮಾಡಿರೋದು ರಾಕೇಶ್ ಅಡಿಗ. ರಾಚಯ್ಯನ ಫ್ಯಾಮಿಲಿ ಈ ಎಲ್ಲ ಅನ್ಯಾಯಗಳನ್ನು ನಿಲ್ಲಿಸಬೇಕು ಅಂತ ಜಮೀನ್ದಾರ್ ಫ್ಯಾಮಿಲಿ ವಿರುದ್ಧ ನಿಲ್ತಾರೆ. ಅಲ್ಲಿಂದ ಅಸಲಿ ಕತೆ ಶುರುವಾಗುತ್ತೆ. ಇವರಿಬ್ಬರ ಮಧ್ಯೆ ನಡೆಯುವಂತಹ ಯುದ್ಧನೇ ಈ ಕಥೆಯ ಮೇನ್ ಪ್ಲಾಟ್. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ, ದುನಿಯಾ ವಿಜಯ್ ಮತ್ತು ರಚಿತಾರಾಮ್ ಇವರಿಬ್ಬರು ಸಹ ಅವರ ರೋಲ್ನ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ನನಗೆ ಸರ್ಪ್ರೈಸಿಂಗ್ ಅಂತ ಅನಿಸಿದ್ದು ರಿತನ್ಯಾ ಆ್ಯಕ್ಟಿಂಗು. ಯಾಕೆಂದರೆ ಅದು ಫಸ್ಟ್ ಫಿಲಮ್ ಅಂತಲೇ ಅನಿಸ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ. ಮತ್ತು ರಾಜ್ ಬಿ ಶೆಟ್ಟಿ ಒಂದೊಂದು ಸೀನಲ್ಲೂ ಸಹ ಮಾಸ್ಟರ್ ಪೀಸ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ನಾನು ರಾಜ್ ಬಿ ಶೆಟ್ಟಿನ ಆ ರೋಲಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ನನಗಂತೂ ಅದು ಕಂಪ್ಲೀಟ್ಲಿ ಸರ್ಪ್ರೈಸಿಂಗ್ ಪ್ಯಾಕೇಜ್. ರಾಚಯ್ಯನ ತಾಯಿ ಪಾತ್ರ ಮಾಡಿರೋದು ಉಮಾಶ್ರೀ, ಅವರಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆದರೆ ಡೈರೆಕ್ಟರ್ ಅವ್ರಿಗೆ ಜಾಸ್ತಿ ಸೀನ್ಸ್ ಕೊಟ್ಟಿಲ್ಲ, ಆದ್ರೂ ಉಮಾಶ್ರೀ ಅವ್ರು ಕೊಟ್ಟಿರೋವಂಥ ಅವಕಾಶನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ರಾಜ್ ಬಿ ಶೆಟ್ಟಿಯ ತಮ್ಮನ ಪಾತ್ರ ಮಾಡಿರೋದು ರಾಕೇಶ್ ಅಡಿಗ, ಅವ್ರಿಗೂ ಕೂಡ ಜಾಸ್ತಿ ಸೀನ್ಸ್ ಇಲ್ಲ, ಕೊಟ್ಟಿರೋವಂಥ ಅವಕಾಶನ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಗೋಪಾಲ್ ಕೃಷ್ಣ ದೇಶಪಾಂಡೆ, ಶರತ್ ಲೋಹಿತಾಶ್ವ, ಅಚ್ಯುತ್ ರಾವ್, ಮಿತ್ರ, ಹೇಳ್ತಾ ಹೋದರೆ ಇದೊಂದು ಅದ್ಭುತವಾದಂತಹ ಸ್ಟಾರ್ ಕ್ಯಾಸ್ಟ್. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ, ಈ ಮೂವಿ ಡೈರೆಕ್ಟ್ ಮಾಡಿರೋದು ಜಡೇಶ್ ಕೆ ಹಂಪಿ. ನನಗೆ ಇವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಕಾಟೇರಾಗೆ ಇವರೇ ಸ್ಕ್ರಿಪ್ಟ್ ಬರೆದಿದ್ದು. ಸೊ ಈ ಫಿಲಮ್ ಮೇಲೆ ಎಕ್ಸ್ಪೆಕ್ಟೇಷನ್ ಬರೋದಕ್ಕೆ ನನಗೆ ಅದು ಒಂದು ಮೇನ್ ಕಾರಣ. ಈ ಒಂದು ಮೂವಿಯ ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ರು, ಮತ್ತು ಕಥೆನೂ ಕೂಡ ಅಷ್ಟೇ ಚೆನ್ನಾಗಿ ಓವರಾಲ್ ಆಗಿ ಬರ್ಕೊಂಡಿದ್ದಂಗೆ ಕಾಣ್ತಾ ಇದೆ. ಇನ್ನು ಎಕ್ಸಿಕ್ಯೂಷನ್ಗೆ ಬರೋದಾದರೆ, ಮೂವಿ ಸ್ಟಾರ್ಟಿಂಗ್ ಒಂದು 20 ನಿಮಿಷ ಒಳ್ಳೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ಕತೆ ರೂಟೀನ್ ಸ್ಟೋರಿಗೆ ಕನ್ವರ್ಟ್ ಆಗುತ್ತೆ. ರಾಚಯ್ಯನ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಒಂದು ಬರುತ್ತೆ, ಅದರಲ್ಲಿ ವಿಲನ್ಸ್ನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರುವಂತಹ ಮೇನ್ ವಿಲನ್ನೇ ಶರತ್ ಲೋಹಿತಾಶ್ವ. ಆ ಕ್ಯಾರೆಕ್ಟರ್ಗೆ ಜಾಸ್ತಿ ಸೀನ್ಸೇ ಇಲ್ಲ, ಅಂದರೆ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಅಷ್ಟು ಕಮ್ಮಿ ಸೀನ್ಸ್ ಕೊಟ್ಟಿದ್ದಾರೆ. ನನಗೆ ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅಷ್ಟೊಂದು ವರ್ಕ್ ಆಗಲಿಲ್ಲ. ಇಂಥ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಡೈರೆಕ್ಟರ್ ಕ್ಯಾರೆಕ್ಟರ್ ಡೀಟೇಲಿಂಗ್ ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ನನಗಂತೂ ಅನಿಸ್ತಾ ಇದೆ. ಮತ್ತು ಈ ಒಂದು ಸ್ಟಾರ್ ಕ್ಯಾಸ್ಟಿಂದ 100% ಬೇಡ, ಅಟ್ಲೀಸ್ಟ್ 60% ಆದರೂ ಕೆಲಸ ತಗೊಂಡಿದ್ದಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇನ್ನು ಮ್ಯೂಸಿಕ್ ಮತ್ತು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪ್ರಕಾರ 2 ಸಾಂಗ್ಸು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗಂತೂ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಯಾಕೆಂದರೆ ಆ್ಯಕ್ಷನ್ ಸೀನ್ಸ್ಗೆ ಕೊಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ನನಗೆ ಗೂಸ್ ಬಂಪ್ಸ್ ತರಿಸಲಿಲ್ಲ. ಇನ್ನು ಡೈಲಾಗ್ಸ್ ವಿಷಯಕ್ಕೆ ಬರೋದಾದರೆ, ಪಂಚಿಂಗ್ ಡೈಲಾಗ್ಸ್ ಅಂತ ನನಗೆಲ್ಲೂ ಅನಿಸ್ಲಿಲ್ಲ. ಆಮೇಲೆ ಕೆಲವೊಂದು ಕಡೆ ಡೈಲಾಗ್ಸ್ಗೋಸ್ಕರ ಸೀನ್ಸ್ ಮಾಡ್ದಂಗೆ ಇದೆ, ಅಂದರೆ ಅದು ಒಂದು ರೀತಿಯಲ್ಲಿ ಡೈರೆಕ್ಷನ್ನ ನೆಗೆಟಿವ್ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಸೀಕ್ವೆನ್ಸಸ್ ನನಗೆ ಇಷ್ಟ ಆಗಿದ್ದು ಯಾವುದು ಅಂತಂದರೆ, ಒಂದು ಅಡವಿರಾಯ ಫೈಟ್ ಇದೆ ಈ ಮೂವಿಯಲ್ಲಿ, ಅದು ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಇನ್ನು ಈ ಮೂವಿಯಲ್ಲಿ ರಾಚಯ್ಯನ ಮಗಳು ಮತ್ತು ರಾಜ್ ಬಿ ಶೆಟ್ಟಿಯ ಮಧ್ಯ ಒಂದು ಫೇಸ್ ಟು ಫೇಸ್ ಸೀನ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಈ ಮೂವಿಯಲ್ಲಿ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ತೀನಿ. ಇನ್ನು ಮೂವಿಯಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಸಹಿತ ಇದೆ, ಅದು ಕೂಡ ನನ್ನ ಪ್ರಕಾರ ಒಂದು ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಅಂತಲೇ ಹೇಳ್ಬೋದು. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 3.25 ಔಟ್ ಆಫ್ 5. ಯಾರ್ಯಾರು ಈ ಸಿನಿಮಾ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.